ಸ್ನೇಹಿತರೆ, ಎಮ್ ಜೆ ಸ್ಪೋರ್ಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಜಯನಗರಲ್ಲಿ ಲೊಕೇಟ್ ಆಗಿರುವಂಥ ಒಂದು ಸೆಕ್ಟರ್ 144 ಅಂತ ಒಂದು ಕೆಫೆಗೆ ಬಂದಿದ್ದೀನಿ. ಇದು ಜಸ್ಟ್ ಕೆಫೆ ಅಲ್ಲ, ಬಾರ್ ಆ್ಯಂಡ್ ರೆಸ್ಟೋ ಕೆಫೆ. ಇಲ್ಲಿ ನಿಮಗೆ ಡ್ರಿಂಕ್ಸ್ ಸಹ ಅವೈಲೇಬಲ್ ಇದೆ. ಸೊ ಡ್ರಿಂಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಫುಡ್ನ ಎಂಜಾಯ್ ಮಾಡ್ಬೋದು. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಟೇಬಲ್ ಫಿಲ್ ಆಗಿದೆ. ಸೊ ಈ ಒಂದು ಕೆಫೆಯಲ್ಲಿ ಯಾವ ರೀತಿ ಯಾವ್ಯಾವ ಫುಡ್ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನಾನು ಫಸ್ಟ್ ಈ ಒಂದು ಮೆನ್ಯೂ ನೋಡಿ ನಾನು ಆರ್ಡ್ರ್ ಮಾಡಿದ್ದೆ ಚಿಕನ್ ಗ್ರೇವಿ ವಿತ್ ನೀರು ದೋಸೆ. ಅದಾದಮೇಲೆ ಅದ್ರ ಜೊತೆಗೆ ಡ್ರ್ಯಾಗನ್ ಚಿಕನ್ನು ಒಂದು ಸ್ಟಾರ್ಟರ್ ಆಗಿ, ಅದ್ರ ಜೊತೆಗೆ ಪೆಪ್ಪರ್ ಚಿಕನ್ ತೊಗೊಂಡಿದ್ದೀನಿ 2 ಸ್ಟಾರ್ಟರ್ಸು. ಆಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ನಾಟಿ ಸ್ಟೈಲ್ ದಮ್ ಬಿರಿಯಾನಿ ತೊಗೊಂಡಿದ್ದೀನಿ, ನಮ್ಮ ಕರ್ನಾಟಕ ಶೈಲಿ ಇದು. ಅದ್ರ ಜೊತೆಗೆ ಒಂದು ತಣ್ಣಗೆ ಈ ಒಂದು ವೆದರ್ಗೆ ಕೂಲಾಗಿರಲಿ ಅಂತ ಒಂದು ಪ್ರೊಮೋಗ್ರಾನೇಟ್ ಒಂದು ಮಾಕ್ಟೈಲ್ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಟೇಸ್ಟ್ ಮಾಡಿ ಈ ಒಂದು ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಇದೆ ಒಂದು ಟೇಸ್ಟ್ ಅಂತ. ಓಕೆ, ಸೊ ಇಲ್ಲಿ ನಿಮಗೆ ಬಂದು ಫುಲ್ ಆಲ್ ರೌಂಡ್ ಆಫ್ ಸ್ಟಾರ್ಟರ್ಸು, ಫುಡ್ ಐಟಮ್ಸು, ಅದ್ರ ಜೊತೆಗೆ ನಿಮಗೆ ನೀವೇನೋ ಡ್ರಿಂಕ್ಸ್ ಮಾಡ್ತೀರಾ ಅಂದರೆ ಸೊ ಇಲ್ಲಿ ಫುಲ್ ಆಲ್ ರೌಂಡ್ ಆಫ್ ಎಲ್ಲ ಥರದ ಒಂದು ಡ್ರಿಂಕ್ಸ್ ಐಟಮ್ಸ್ ಇದೆ, ತೋರಿಸ್ಕೊಡ್ತೀನಿ ನೋಡಿ. ಸೊ ಈವೆಂಟ್ಸ್ ಏನಾದ್ರು ಇದ್ದರೆ ಇಲ್ಲಿ ನೀವು ಆರ್ಗನೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಂಪನಿದು ಏನಾದರೂ ಒಂದು ಅನೌನ್ಸ್ಮೆಂಟು ಅಥವಾ ಬರ್ಡೇ ಪಾರ್ಟೀಸ್ ಏನಾದ್ರು ಇದ್ದರೆ ಸ್ಟೇಜ್ ಕೊಡ್ತಾರೆ. ಸೊ ನೀವೊಂದು ಸೆಲೆಬ್ರೇಷನ್ಸ್ ಮಾಡ್ಕೊಂಡು ಹೋಗೋಣ. ಈಗ ಆಂಬಿಯನ್ಸ್ ನೋಡೋಣ ಯಾವ ಥರ ಇದೆ ಅಂತ. ಡೋರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಫುಲ್ಲಿ ಒಂದು ಆಂಬಿಯನ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದಾದಮೇಲೆ ಅಲ್ಲಿ ಒಂದು ಸ್ಟ್ಯಾಚು ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಈಗ. ಏನು ಸ್ಟ್ಯಾಚು ಅಂತ ಗೊತ್ತಿಲ್ಲ ಇದು. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನಮ್ಮ ಟೇಬಲ್ ಹತ್ರ ಹೋಗೋಣ ಈಗ. ಹ್ಯಾಂಡ್ಸ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಈ ಒಂದು ಕೆಫೆಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರವಾಗಿ ಒಂದು ಪ್ರತಿಮೆಯನ್ನು ಕಟ್ಟಿದ್ದಾರೆ ಇಲ್ಲಿ. ಮತ್ತು ಒಂದು ನೀವು ಅವ್ರದ್ದು ಆರ್ಡರ್ ಮೆನ್ಯೂಲ್ ಕೂಡ ಅವ್ರದ್ದೊಂದು ಫೋಟೋಸ್ ಹಾಕಿ ಒಂದು ನೇಮ್ಸ್ ಎಲ್ಲ ಒಂದು ಯೂಸ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ಸೊ ಇನ್ ಕೇಸ್ ಆಫ್ ನೀವೇನಾದ್ರು IPL ಟೈಮಲ್ಲಿ ಅಥವಾ ಕ್ರಿಕೆಟ್ ಟೈಮಲ್ಲಿ ಬಂದರೆ ಇಲ್ಲಿ ಲೈವ್ ಫುಟೇಜ್ ಆಗ್ತಾ ಇರುತ್ತೆ. ಸೊ ನಾನು ನಿಮಗೆ ಫಸ್ಟ್ ಹೇಳ್ದಂಗೆ ಸೊ ಲೈವ್ ಸ್ಟ್ರೀಮಿಂಗ್ ಏನಾದಿದ್ರೆ ಅಥವಾ ಹೈಲೈಟ್ಸ್ ಏನಾದಿದ್ರೆ ಸೊ ನೋಡ್ಬೋದು. ನಾನು ಇವ್ರು ಕರ್ಕೊಂಬಂದು ಹಾಕ್ಸಿದ್ದೀನಿ, ಈಗ ಸುಮ್ಮನೆ ಖಾಲಿಯಾಗಿ ಬಿಡೋದು ಅಂತ. ಮ್ಯಾಚ್ ಪ್ಲೇ ಮಾಡ್ತಾ ಇದೆ. ಮೆನ್ಯೂಯಲ್ಲಿ ನಿಮ್ಗೆ ಹೇಳಿದ್ದಲ್ಲ, ಪುನೀತ್ ರಾಜ್ಕುಮಾರ್ ಅವರ ನೆನಪಿದ ಅವರ ಒಂದು ಫೇವ್ರೇಟ್ ಒಂದು ವೆರೈಟಿ ತಿಂಡಿಗಳು ಅಥವಾ ಊಟಗಳು ಎಲ್ಲ ಪ್ರತಿಯೊಂದು ಡಿಶಸ್ನ ಆ್ಯಡ್ ಮಾಡಿದ್ದಾರೆ ಇಲ್ಲಿ. ಚೆನ್ನಾಗಿದೆ, ನೋಡೋಣ. ನಾವು ಒಂದು ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡ್ತೀವಿ. ಸೊ ಅದು ಯಾವ ಥರ ಟೇಸ್ಟ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟಾರ್ಟರ್ಸ್ ಯಾವ ಥರ ಇದೆ ಅಂತ ಒಂದು ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಬಂದು ನಾವು ಪೆಪ್ಪರ್ ಚಿಕನ್ ಟ್ರೈ ಮಾಡ್ತಾ ಇದ್ದೀನಿ. ಪೆಪ್ಪರ್ ಸ್ವಲ್ಪ ಕಮ್ಮಿ ಇದ್ದರೆ ಆದರೂ ಕ್ರಿಸ್ಪಿನೆಸ್ ಮತ್ತು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಚೆನ್ನಾಗಿದೆ. ಆಮೇಲೆ ಡ್ರ್ಯಾಗನ್ ಚಿಕನ್ ಲೈಟಾಗಿ ಒಂದು ಶುಗರ್ ಟೇಸ್ಟು, ಸ್ವೀಟ್ನೆಸ್ ಇದೆ. ಅದಾದಮೇಲೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇದೆ. ಅಂದರೆ ಎರಡು ಮಿಕ್ಸ್ ಫ್ಲೇವರ್ ಒಂಥರ ಚೆನ್ನಾಗಿ ಬರ್ತಾಯಿದೆ ಟೇಸ್ಟ್ ಇದು. ಆಮೇಲೆ ನೀರು ದೋಸೆ ಟ್ರೈ ಮಾಡ್ತಾಯಿದ್ದೀವಿ ವಿತ್ ಚಿಕನ್ ಗ್ರೇವಿ. ಸೊ ನೋಡೋಣ ಯಾವ ಥರ ಇದೆ ಅಂತ. ಚಿಕನ್ ಗ್ರೇವಿ ನಾವು ಸೇಮ್ ಮನೇಲಿ ಯಾವ ಥರ ಒಂದು ಸ್ಪೈಸಸ್ ಹಾಕಿ ಮಾಡ್ತೀವಿ, ಸೇಮ್ ಅದೇ ಟೇಸ್ಟ್ ಬರ್ತಾಯಿದೆ. ಅದಾದಮೇಲೆ ನಮ್ಮ ಬಿರಿಯಾನಿ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಮೈಲ್ಡಾಗಿ ಒಂದು ಸ್ವಲ್ಪ ಚೆನ್ನಾಗಿದೆ ಟೇಸ್ಟು. ಒಟ್ಟಲ್ಲಿ ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಟೇಸ್ಟ್. ನೀವು ಬಂದಾಗ ಟೇಸ್ಟ್ ಮಾಡಿ ಒಂದು ಸರ್ತಿ ಪ್ರತಿಯೊಂದು ಐಟಮ್ಸ್ನ. ಸೊ ಬಿಸಿಲಿರೋದಕ್ಕೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ನೋಡೋದು.
ಯಾಕೋ ಮಾಕ್ಟೇಲ್ ನಂಗೆ ಇಷ್ಟ ಆಗಿಲ್ಲ, ಸೊ ಸೈಡಿಗೆ ಇಟ್ಬಿಡ್ತಾ ಇದ್ದೀನಿ. ಡೆಸರ್ಟಲ್ಲಿ ಬಂದ್ಬಿಟ್ಟು ನಾವು ಬಿಸ್ಕೋಫ್ ಮ್ಯಾಜಿಕ್ ಪೋರ್ ಅಂತ ಒಂದು ಆರ್ಡ್ರ್ ಮಾಡಿದ್ದೀವಿ. ಸೊ ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಆರ್ಡ್ರ್ ಮಾಡಿದೆ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಇದೆ ಅಂತ. ಸೊ ಫುಲ್ ಒಂದು ನಮ್ಮ ಮಾಮೂಲಿ ವೆನಿಲಾ ಕೇಕ್ ಥರ ಒಂದು ಕೇಕ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಒಂದು ಲಿಕ್ವಿಡ್ ಕೊಟ್ಟಿದ್ರು, ಅದನ್ನ ಪೋರ್ ಮಾಡಿದ್ದೀರಿ ಆಲ್ರೆಡಿ. ಸೊ ತಿಂದ್ಬಿಟ್ಟು ಒಂದು ಸ್ವಲ್ಪ ಟೇಸ್ಟ್ ಹೇಳ್ತೀನಿ. ಸೊ ಲೆಟ್ಸ್ ಟೇಸ್ಟ್. ಸೊ ಟೇಸ್ಟ್ ಚೆನ್ನಾಗಿದೆ. ಸೊ ಇದು ನಾರ್ಮಲ್ ಕೇಕು, ಬಟ್ ಇದ್ರ ಮೇಲೆ ಏನು ಕ್ರೀಮ್ ಹಾಕಿದ್ರಲ್ಲ ಅದು ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಫುಡ್ಡೆಲ್ಲ ಕಂಪ್ಲೀಟ್ ಆಗಿದೆ, ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ. ಸೊ ನೀವೇನಾದ್ರು ಇದು ಸುತ್ತಮುತ್ತ ಜಯನಗರ ಸುತ್ತಮುತ್ತ ಇದ್ದರೆ ಅಥವಾ ಇನ್ಸೈಡ್ ಬ್ಯಾಂಗ್ಳೂರು ಇದ್ದರೆ ಈ ಒಂದು ಕೆಫೆನ ಮಿಸ್ ಮಾಡ್ತೀರಾ, ವಿಸಿಟ್ ಮಾಡಿ. ಇದರ ಒಂದು ಬ್ರಾಂಚ್ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಲಿ ಕೂಡ ಇದೆ. ಅಲ್ಲಿ ಒಂದು ಸತಿ ವಿಸಿಟ್ ಮಾಡಿದ್ದೆ, ಬಟ್ ಅವಾಗಿನ್ನೂ ವಿಡಿಯೋ ಸ್ಟಾರ್ಟ್ ಮಾಡಿದ್ದಿಲ್ಲ. ಬಟ್ ಇಲ್ಲಿ ಬಂದಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದೊಂದು ಆ್ಯಂಬಿಯನ್ಸ್ ಯಾವ ಥರ ಇದನ್ನು ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.